ರಾಮನಗರ ಇನ್ಮುಂದೆ ಬೆಂಗಳೂರು ದಕ್ಷಿಣ ಆಗತ್ತಾ? ಹಿಡಿದ ಹಠ ಸಾಧಿಸಲು ಹೊರಟ್ರ ಡಿಕೆ ಶಿವಕುಮಾರ್. ಇದೇ ವಿಚಾರ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೆಂಡವಾಗಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ರಾಮನಗರ ಇನ್ಮುಂದೆ ಬೆಂಗಳೂರು ದಕ್ಷಿಣ. ಹಿಡಿದ ಹಠ ಸಾಧಿಸಲು ಹೊರಟ ಡಿಕೆಶಿ. ರಾಜ್ಯ ರಾಜಧಾನಿ ಬೆಂಗಳೂರಿನ ಪಕ್ಕದಲ್ಲೇ ಇರುವ ಪುಟ್ಟ ಜಿಲ್ಲೆ ರಾಮನಗರ ಹಿಂದೊಮ್ಮೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿತ್ತು. ರಾಮನಗರವನ್ನ 2007ರಲ್ಲಿ ಪ್ರತ್ಯೇಕ ಜಿಲ್ಲಾ ಕೇಂದ್ರವಾಗಿ ಮಾಡಲಾಯಿತು. ರಾಮನಗರ ಜಿಲ್ಲಾ ಕೇಂದ್ರಕ್ಕೆ ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿಯನ್ನ ಸೇರಿಸಲಾಗಿತ್ತು. ಇದೀಗ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾಯಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣಗೊಳ್ಳಲಿದೆ. ರಾಮನಗರ ಹೆಸರು ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶತಪ್ರಯತ್ನವನ್ನ ನಡೆಸಿದ್ರು. ಇದೀಗ ರಾಮನಗರ ಮರುನಾಮಕರಣಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ. ಹೆಸರು ಮಾತ್ರ ಬದಲಾವಣೆ ಆಗುತ್ತೆ, ಉಳಿದದ್ದೆಲ್ಲ ಅದೇ ಇರ್ತದೆ. ರಾಮನಗರ ಆಸ್ತಿ ಕಿಮ್ಮತ್ತು ಜಾಸ್ತಿ ಆದರೆ ರಾಮನಗರದವ್ರಿಗೆಲ್ಲರಿಗೂ ಒಳ್ಳೇದಾದರೆ ಸಂಕಟ ಯಾರಿಗೂ ಆಗಬಾರ್ದಲ್ಲ. ಜನಪ್ರತಿನಿಧಿಗಳ ಅಪೇಕ್ಷೆ ಜನರ ಅಪೇಕ್ಷೆಯ ಹಿನ್ನೆಲೆಯೊಳಗನ ಐತಿ. ಅದಕ್ಕೆ ನಾವು ಸರ್ಕಾರ ಇವತ್ತು ಈ ನಿರ್ಣಯ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಗುಡುಗು. ರಾಮನ ಹೆಸರು ತೆಗೆಯಲು ಆಗಲ್ಲ, ಈ ಭೂಮಿ ಇರೋ ತನಕ ರಾಮನಗರ ಹೆಸರು ತೆಗೆಯಲು ಆಗಲ್ಲ ಅಂತ ದೆಹಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಬಹುಶಃ 2028 ಒಳಗೆ 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡಿಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟರು. ನಮ್ಮ ಜಿಲ್ಲೆ ಭಾಳ ಶೀಘ್ರವಾಗಿ ಅಭಿವೃದ್ಧಿ ಕಾಣಲಿ ಅಂತ ಏಕೈಕ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದೀವಿ. ಎಲೆಕ್ಷನ್ಗೂ ಇದಕ್ಕೆ ಸಂಬಂಧ ಏನು? ನಾವೇನು ಎಲೆಕ್ಷನ್ ನೋಡ್ಕೊಂಡು ನಾವೇನು ಜಿಲ್ಲೆ ಮಾಡ್ತಾ ಇದ್ದೀವ? ನಿಮ್ಗೇನೋ ರಾಜಕಾರಣ ಬೇಕು, ನೀವು ಬೇಕಾದ್ರೆ ಯಾವುದೋ ಸಂದರ್ಭದಲ್ಲಿ ಏನು ಬೇಕಾದ್ರೂ ಹೇಳ್ತೀರಿ. ನಾವು ಹಂಗಲ್ವಲ್ಲ. ಎಲೆಕ್ಷನ್ಗೆ ಇದಕ್ಕೇನು ಸಂಬಂಧ? ಎಲೆಕ್ಷನ್ ಮಾಡ್ತೀವಿ. ರಾಜ್ಯ ರಾಜಕೀಯದಲ್ಲಿ ಈಗ ರಾಮನಗರ ಹೆಸರು ಬದಲಾವಣೆ ವಿಚಾರ ರಾಜಕೀಯ ಕಿತ್ತಾಟಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ 12 ಗಂಟೆಗೆ ಪುನೀತ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಬಂಧನವಾಗಿದೆ. ಬಂಧನದ ವೇಳೆ ಅಸ್ವಸ್ಥಗೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ. ಬೆಳಗಿನ ಜಾವ ತೀವ್ರ ಅಸ್ವಸ್ಥಗೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ. ಕೂಡಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಅವ್ರಿಗೆ ನೀಡಲಾಗ್ತಾ ಇದೆ. ಪುನೀತ್ ಬಂಧನ ಮಾಡಿದ್ರು ನೆನೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ. ಇದೀಗ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಬೆಳಗ್ಗಿನ ಜಾವ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನೆನೆ ರಾತ್ರಿ ಮೆಜೆಸ್ಟಿಕ್ನಲ್ಲಿ ಭಾರಿ ಹೈ ಡ್ರಾಮವೇ ನಡೆದಿತ್ತು. ನಾಯಿ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ ರಜಾಕ್ ಅಂತ ಹೇಳಿ ಆರೋಪಗಳನ್ನ ಕೂಡ ಮಾಡಿದ್ರು. ಸಂಬಂಧಪಟ್ಟಂತಹ ಇಲಾಖೆಗೆ ಮಾಹಿತಿ ಕೂಡ ಹೋಗಿದೆ. ಇವತ್ತು ರಜಾಕ್ನನ್ನ ಕೂಡ ಕರೆಯಲಾಗಿದೆ. ಇನ್ನು ಈ ಒಂದು ಮಾಂಸ ಎಲ್ಲಿಂದ ತರಿಸಲಾಗಿತ್ತು, ಯಾವಾಗಿಂದ ಮಾರಾಟ ಮಾಡ್ತಾ ಇದ್ದೀರಿ, ಲೈಸೆನ್ಸ್ ಏನಾದರೂ ನಿಮ್ಮ ಹತ್ರ ಇದೆಯಾ ಇಲ್ವಾ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ಮಾದೇಶ್, ನಿನ್ನೆ ಭಾರಿ ಐ ಡ್ರಾಮವೇ ನಡೆದಿತ್ತು ಮೆಜೆಸ್ಟಿಕ್ನಲ್ಲಿ, ಆ ನಂತರ ಪುನೀತ್ರನ್ನ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿತ್ತು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇದೀಗ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸದ್ಯಕ್ಕೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ನಿನ್ನೆ ಈ ಒಂದು ಕಳಪೆ ಮಟ್ಟದ ಮಾಂಸದ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೈ ಡ್ರಾಮಾ ನಡೀತು. ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಅಬ್ದುಲ್ ರಜಾಕ್ ಕಡೆಯವರು ಮತ್ತು ಪುನೀತ್ ಕೆರೆಹಳ್ಳಿ ಅವರ ಕಡೆಯವರ ಮಧ್ಯೆ ಒಂದಷ್ಟು
ವಾದ ಮತ್ತು ಪ್ರತಿವಾದಗಳಾಗಿರ್ಬೋದು, ಜಗಳದ ರೀತಿಯಾದಂತಹ ಒಂದಷ್ಟು ದೃಶ್ಯಗಳು ಕೂಡ ಅಲ್ಲಿ ಬಂದಿತ್ತು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ವೇಳೆಯೂ ಕೂಡ ಅಂದ್ರೆ ಈ ಒಂದು ವಿಚಾರ ಯಾವಾಗ ಬೆಳಕಿಗೆ ಬರುತ್ತೆ ಕೂಡಲೇ ಅಲ್ಲಿನಂತ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ಹೋಗುತ್ತೆ. ಮಾಹಿತಿ ಹೋದ ಬೆನ್ನಲ್ಲೇ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿಯೂ ಕೂಡ ಪುನೀತ್ ಕೆರೆಹಳ್ಳಿ ಮತ್ತೆ ಆತನ ಜೊತೆ ಇರುವಂತವರು ಮತ್ತೆ ಪ್ರತಿಭಟನೆಗೆ ಮುಂದಾಗ್ತಾರೆ. ಜೊತೆಗೆ ಅಲ್ಲಿರುವಂತಹ ಆ ಮಾಂಸವನ್ನ ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡಿ ಅಂತೇಳಿ ಒತ್ತಾಯ ಪೂರ್ವಕವಾಗಿ ತೋರಿಸುವಂತ ಕೆಲಸ ಮಾಡ್ತಾರೆ. ಈ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತೇಳಿ ಪುನೀತ್ ಕೆರೆಹಳ್ಳಿಯನ್ನ ಕಾಟನ್ಪೇಟೆ ಪೊಲೀಸರು ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಬಂಧನ ಮಾಡುವಂತ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು. ಆದ್ರೆ ಬಂಧನ ಆದಂತ ನಂತರ ಬೆಳಗಿನ ಜಾವ 4 ಗಂಟೆಗೆ ಆತನಿಗೆ ತೀವ್ರ ಅಸ್ವಸ್ಥ ಆಗಿರೋದ್ರಿಂದ ಆತನನ್ನ ವೀಲ್ ಚೇರ್ ನಲ್ಲಿ ಸದ್ಯಕ್ಕೆ KC ಜನರಲ್ ಆಸ್ಪತ್ರೆಗೆ ಕರೆದೊಯ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಮಾಡಲಾಗ್ತದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಪುನೀತ್ ಕೆರೆಹಳ್ಳಿ ಮತ್ತೆ ಆತನ ಟೀಮ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫಾಲೋಅಪ್ ಅನ್ನು ಮಾಡಿತ್ತು. ಅದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದು ಸರಿ, ಆದ್ರೆ ಅಲ್ಲಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಸದ್ಯ ಬಂಧನ ಮಾಡಲಾಗಿದೆ. ಈತ ಬಂಧನದಲ್ಲಿ ಇದ್ರೂ ಕೂಡ ಆತನಿಗೆ ಅಸ್ವಸ್ಥಗೊಂಡಿರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆತನನ್ನ KC ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ರೈಟ್ ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ವಶಕ್ಕೆ ಪಡೆದುಕೊಂಡಿಲ್ಲ, ಬಂಧನ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿನ ಮಹಾ ಮಳೆ ಕರುನಾಡಿಗೆ ಶಾಪವಾಗಿ ಮಾರ್ಪಟ್ಟಿದೆ. ಸದ್ಯ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಳೆದೊಂದು ವಾರದಿಂದ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರೆಯುತ್ತಿದೆ. ಇದರ ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆತಂಕ ಹೆಚ್ಚಿಸಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಹರಿಯುತ್ತಿವೆ. ಘಟಪ್ರಭಾ ನದಿಯಿಂದ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತಗೊಂಡಿದೆ. ಇನ್ನು ಚಿಕ್ಕೂರು, ಬದ್ನೂರು, ಬಂಟನೂರು, ಜುನ್ನೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಾಚಕನೂರು ಸೇತುವೆ ಮುಳುಗಡೆಯ ಹಂತದಲ್ಲಿದೆ. ಘಟಪ್ರಭಾ ನದಿಯು ಕೂಡ ಇವತ್ತಿನ ದಿವಸ ಮುಖ ಹರಿಯುವಂಥ ಪರಿಸ್ಥಿತಿ ಇದೆ. ನಾವೀಗ ನೋಡ್ತಾ ಇದ್ದೀವಿ ಅನುಗವಾಡಿಯಲ್ಲಿರ್ತಕ್ಕಂಥ ಒಂದು ಏನು ಕವಳ್ಳಿ ಮತ್ತು ಕುಂದರ್ಗಿ ಕಾತರ್ಗಿ ಕಲ್ಪಿಸುವಂಥ ರಸ್ತೆ ಇದೀಗ ಪೂರ್ತಿಯಾಗಿ ಬಂದಾಗಿ ಜನರ ಸಂಪರ್ಕವೂ ಕೂಡ ಕಡಿತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಏನು ಪಶ್ಚಿಮ ಘಟ್ಟದಲ್ಲಿ ಮಳೆ ಎಫೆಕ್ಟ್ನಿಂದ ಉಕ್ಕಿ ಹರಿಯುತ್ತಿರುವ ಘಟಪ್ರಭಾ ನದಿ ಭಾರಿ ಪ್ರಮಾಣದಲ್ಲಿ ಹರಿದು ಬರುತ್ತಿರುವ ನೀರು ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನ ದಿಗ್ಬಂಧನ ಆಗಿದೆ. ಸದ್ಯ ಘಟಪ್ರಭಾ ನದಿಯಲ್ಲಿ 57,000 ಕ್ಯೂಸೆಕ್ ನೀರು ಹರಿಯುತ್ತಿದ್ದು, ಮಾಚಕನೂರು ಗ್ರಾಮದ ಭಾಗದಲ್ಲಿ ಬೆಳೆದ ಕಬ್ಬು ಬೆಳೆ ನೀರಲ್ಲೇ ನಿಂತು ನಾಶವಾಗ್ತಿದೆ. ಈಗ ಪರಿಸ್ಥಿತಿ ವರ್ಷ ಇದ ಪರಿಸ್ಥಿತಿ ನಮ್ದ ನಡೆದತ್ರಿ. ಎಲ್ಲಿ ಜಾಗ ಶಿಫ್ಟ್ ಮಾಡಕ್ ತಯಾರಿಲ್ಲ ಗೌರ್ಮೆಂಟ್ದವರು. ಮುಂದೆ ಇಲ್ಲಿ ಬೆಳೆ ನಾಶ ಆಗಕತ್ತಾವು. ಹೆಸರ, ಕಬ್ಬು, ಉದ್ದ ಏನೈತಿ ಎಲ್ಲ ಉಳ್ಳಿ ಇವೆಲ್ಲ ನಾಶ ಆಗಿ ರೈತರು ಒಟ್ಟು ಸ್ವಲ್ಪ ಸುಸ್ತಾಗ್ಯಾವ. ಜಿಲ್ಲೆಯಲ್ಲಿ 8ಕ್ಕೂ ಹೆಚ್ಚು ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿವೆ. ಹೀಗಾಗಿ ಮತ್ತೆ ಪ್ರವಾಹದ ಕಾರ್ಮೋಡ ಆವರಿಸಿದ್ದು ಜನರ ಜೀವಕ್ಕೆ ಕಂಟಕವಾಗುವ ಮುನ್ಸೂಚನೆ